ಯಾರು ಎಲ್ಲಿ ಅವರು ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮಗೆಲ್ಲ ಗೊತ್ತಿದ್ದಂಗೆ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗಬೇಕು. ಆದರೆ ಅದು ಒಂದು ವೇಳೆ ಹಾಸನಕ್ಕೆ ಏನಾದರೂ ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ಅದನ್ನು ಎಷ್ಟೊತ್ತಿಗೆ ಬಂದಿದ್ರು ಅಂತ ಇರೋರು ನೋಡೋದ ಪ್ರಕಾರ ಒಂದು 12-12:30 ಟೈಮ್ ಬೆಳ್ಳಿ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲಿ ಸ್ಪಷ್ಟತೆ ಮೇಡಮ್ ಯಾರಾದ್ರೂ ಬಂದಿದ್ದಾರಾ ಯಾವ ಥರ ಹತ್ಯೆ ಮಾಡಿರೋದು ಯಾವ ಥರ ಆ ಥರದ್ದು ಏನಾದ್ರು ಇವರಿಬ್ರು ಬಿಟ್ಟು ಬೇರೆ ಯಾರು ನೋಡಿ ಅಕ್ಕಪಕ್ಕದಲ್ಲಿ ಮನೆಗಳಲ್ಲಿ CC ಕ್ಯಾಮ್ರಾ ಇದೆ ಅದನ್ನೇನಾರ ಪರಿಶೀಲನೆ ಮಾಡ್ತಿದ್ರೆ ಮಾಡ್ತಾ ಇದ್ದೀವಿ. ಬಟ್ ಪ್ರಾಥಮಿಕ ತನಿಖೆ ಬರೀ ಅವರಿಬ್ರು ಮಾತ್ರ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ. ಅವರೇ ಗುಂಡಿನ ದಾಳಿ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವರಿಬ್ರು ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಒಬ್ರು ಫಸ್ಟ್ ಶೂಟ್ ಮಾಡಿ ಇನ್ನೊಂದು ಸೆಲ್ಫ್ ಮಾಡ್ಕೊಂಡು ಸಾಧ್ಯತೆ ಅಂತೂ ಜಾಸ್ತಿ. ಮೈಸೂರು ಗಾಡಿನ ಮೇಡಮ್ ಅದು ಯಾವ ವಿಷಯಕ್ಕೆ ಅಂತ ಏನಾರು ಯಾವ ವಿಚಾರಕ್ಕೆ ಅಂತ ಮೇಡಮ್ ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತಾ ಇದೆ. ಆದ್ರೆ ಅದು ಒಂದು ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದ ಬಗ್ಗೆ ನಾವು ಸ್ಪಷ್ಟತೆ ಸದ್ಯಕ್ಕೆ ನಾವು ಒಂದು ವೆಪನ್ ಅನ್ನು ನಮ್ಗೆ ಕಂಡು ಬರ್ತಾ ಇದೆ ಕಾರ್ ಒಳಗಡೆ ಕಂಡು ಬರ್ತಾ ಇದೆ. ಬಟ್ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗ್ತದೆ. ಯಾವ ರೀತಿ ವೆಪನ್ ಪಿಸ್ತೂಲ್ ವಿ ಹ್ಯಾವ್ ಟು ಸಿ ಇಟ್. ದಿ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ಸ್ ಅಂಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ. ಅವ್ರು ನೋಡಿಕೊಂಡು ನಮಗೆ ಸದ್ಯಕ್ಕೆ ಏನು ಗೊತ್ತಾಯಿಲ್ಲ.